ನಮಸ್ಕಾರ ಸ್ನೇಹಿತರೆ, ನಿಮ್ ಹತ್ರ ಈ ಒಂದು ಕಾರ್ಡ್ ಇದ್ರೆ ಸಾಕು, ನೀವು 60,000 ಪ್ಲಸ್ 60,000, ಬರೀ 60,000 ಅಷ್ಟೇ ಅಲ್ಲ, ಟೋಟಲಿ 1,20,000 ಹಣವನ್ನ ಪಡ್ಕೊಳ್ಬಹುದು. ನೀವು ಕೂಡ ಪಡ್ಕೊಳ್ಬಹುದು ಅಥವಾ ನಿಮ್ಮ ಮಕ್ಕಳಿಗಾದ್ರೂ ಅದನ್ನ ಪಡ್ಕೊಳ್ಳಿಕ್ಕೆ ನೀವು ಆಗುತ್ತೆ. ಸೊ ಹೀಗಾಗಿ ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ನೀವು ಟೋಟಲಿ 1,20,000 ಹಣವನ್ನ ಪಡ್ಕೊಳ್ತೀರಿ. ಸೊ ಹಾಗಾದ್ರೆ ಈ ಕಾರ್ಡ್ಗೆ ಹೇಗೆ ಅರ್ಜಿ ಸಲ್ಲಿಸೋದು, ಅಥವಾ ಈ ಕಾರ್ಡ್ ನಿಮ್ಮ ಹತ್ರ ಆಲ್ರೆಡಿ ಇದ್ರೆ ಹಣವನ್ನ ಹೇಗ್ ಪಡ್ಕೊಳ್ಳೋದು, ಇದಕ್ಕೆ ಡಾಕ್ಯುಮೆಂಟ್ಸ್ ಏನ್ ಬೇಕು, ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು, ಪ್ರತಿಯೊಂದನ್ನ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಸೊ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಎಲ್ಲ ಕೂಡ ಕ್ಲಿಯರ್ ಆಗಿ ಅರ್ಥ ಆಗತ್ತೆ. ಸೊ ನೀವು ನಂಬೋದಿಲ್ಲ ಸದ್ಯಕ್ಕೆ, ಆಮೇಲೆ ನಂಬ್ತೀರಾ. ಸೊ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ಬರು ಆಲ್ ಅಂತ ಸೆಟ್ ಮಾಡಿ. ಈಗ ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡ್ತೀನಿ ವೀಕ್ಷಕರೇ. ಈ ಒಂದು ಕಾರ್ಡ್ ಹೆಸರು ನಿಮ್ಮೆಲ್ಲರಿಗೂ ಕೂಡ ಆಲ್ರೆಡಿ ಗೊತ್ತಿರಬಹುದು, ಲೇಬರ್ ಕಾರ್ಡ್ ಅಂತ. ಸೊ ಈ ಒಂದು ಕಾರ್ಡ್ ನಲ್ಲಿ 60,000 ಹಣ ಯಾವ ರೀತಿಯಾಗಿ ಸಿಗ್ತಾ ಇದೆ, 60,000 ಹಣ ಯಾವ ರೀತಿಯಾಗಿ ಸಿಗ್ತಾ ಇದೆ, ಟೋಟಲಿ 1,20,000 ಹಣ ಸಿಗ್ತಾ ಇದೆ ಅಂದ್ರಿ. ಅದು ಯಾವ ರೀತಿಯಾಗಿ ಅನ್ನುವಂಥದ್ದನ್ನ ನೋಡೋದಾದ್ರೆ, ಇದು ಮದುವೆ ಸಹಾಯಧನ ಅಂತ ಹೇಳ್ಬಿಟ್ಟು ನಿಮಗೆ ಸಿಗತ್ತೆ. ಯಾರು ಮದುವೆಯನ್ನ ಆಗ್ತಾ ಇರ್ತೀರಿ, ಲೇಬರ್ ಕಾರ್ಡ್ ಇದ್ದವರು ಅಥವಾ ನಿಮ್ಮ ಮಕ್ಕಳು ಯಾರಾದ್ರೂ ಮದುವೆ ಮಾಡ್ತಾ ಇದ್ರೆ ಅವರು ಕೂಡ 60,000 ಹಣವನ್ನ ಪಡ್ಕೊಳ್ಬಹುದು. ಅಥವಾ ನಿಮ್ಮ ಇಬ್ಬರು ಮಕ್ಕಳಿಗೆ 60,000, ಇನ್ನೊಬ್ಬ ಮಕ್ಕಳಿಗೆ 60,000, ಈ ರೀತಿ ನೀವು ಡಿವೈಡ್ ಆಗಿ 60,000 ಹಣವನ್ನ ಪಡ್ಕೊಳ್ಬಹುದಾಗಿರತ್ತೆ. ಅಥವಾ ನೀವು ನಿಮ್ಮ ಮದುವೆ ಆಗ್ತಾ ಇದ್ರೆ ನೀವು ಕೂಡ ಪಡ್ಕೊಳ್ಬಹುದು. ಓಕೆನಾ. ಸೊ ಹಾಗಾದ್ರೆ ಯಾವ ರೀತಿಯಾಗಿ ಈ ಒಂದು ಲೇಬರ್ ಕಾರ್ಡ್ ಈಗಾಗಲೇ ಆಲ್ರೆಡಿ ಇದೆ ಅಂತ ಅನ್ಕೊಳ್ಳಿ, ನಾನು ಹೇಳ್ತಾ ಇದ್ದೀನಿ. ನಂತರ ಲೇಬರ್ ಕಾರ್ಡ್ ಕೊನೆಯದಾಗಿ ನಾನು ಹೇಗೆ ಅರ್ಜಿ ಸಲ್ಲಿಸೋದು ಅಂತ ಹೇಳ್ತೀನಿ. ಸದ್ಯಕ್ಕೆ ಈ ಒಂದು 60,000 ಹಣವನ್ನ ಹೇಗ್ ಪಡ್ಕೊಳ್ಳೋದು ಅನ್ನುವಂಥದ್ದನ್ನ ಚರ್ಚೆ ಮಾಡೋದಾದ್ರೆ, ಈಗ ಮದುವೆ ಆಗ್ತಾ ಇದ್ರೆ ನೀವು ಅಂತ ಅನ್ಕೊಳ್ಳಿ. ಸೊ ನಿಮ್ಮ ಹತ್ರ ಈಗ ಆಲ್ರೆಡಿ ಲೇಬರ್ ಕಾರ್ಡ್ ಮಾಡಿಸಿರ್ತೀರಿ. ಓಕೆನಾ. ಲೇಬರ್ ಕಾರ್ಡ್ ಮಾಡಿಸಿ 1 ವರ್ಷ ಆಗಿರ್ಬೇಕು. ಸೊ ನೀವು ಮದುವೆ ಆಗಿರ್ತೀರ ಅಂತ ಅನ್ಕೊಳ್ಳಿ. ತದನಂತರ ನೀವು ಮದುವೆ ಆಗಿ 6 ತಿಂಗಳ ಒಳಗಾಗಿ ನೀವೇನ್ ರಿಜಿಸ್ಟರ್ ಆಗ್ತಿರಲ್ಲ, ನೀವು ಒಂದು ಈಗ ವಿಧಾನಸೌಧದಲ್ಲಿ ರಿಜಿಸ್ಟರ್ ಆಗ್ತೀರಾ, ನೀವು ಮದುವೆ ಈಗ ಕಾನೂನು ಪ್ರಕಾರ ರಿಜಿಸ್ಟರ್ ಆಗ್ತಾರೆ. ಈಗ ಮದುವೆ ಎಲ್ಲರ ಜನರ ಹತ್ರ ಮದುವೆ ಆಗೋದ್ ಬೇರೆ, ಕಾನೂನು ಪ್ರಕಾರ ಮದುವೆ ಆಗೋದ್ ಬೇರೆ ಆಗಿರುತ್ತೆ. ಸೊ ಹೀಗಾಗಿ ಆ ರೀತಿ ನೀವು ಮದುವೆ ಆಗದ ಒಂದು 6 ತಿಂಗಳ ಒಳಗಾಗಿ ನಿಮ್ಮ ಹತ್ರ ಒಂದು ಪತ್ರವನ್ನ ಕೊಟ್ಟಿರ್ತಾರೆ, ನೀವು ಮದುವೆ ಕಾರ್ಡ್ ಕೊಟ್ಟಿರ್ತಾರೆ. ಆ ಒಂದು ಕಾರ್ಡ್ನ ಪ್ರಕಾರ ಎಷ್ಟು 6 ತಿಂಗಳ ಒಳಗಾಗಿ ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ ಲೇಬರ್ ಕಾರ್ಡ್ ಮುಖಾಂತರ. ಸೊ ಹಾಗಾದ್ರೆ ಅಲ್ಲಿ ನೀವು ಅರ್ಜಿ ಸಲ್ಲಿಸಿದ್ದಾದ್ರೆ ನಿಮ್ಗೆ 60,000 ಹಣ ಸಿಗತ್ತೆ. ಒಂದು ವೇಳೆ ನಿಮ್ಮ ಮಕ್ಕಳ ಇಬ್ಬರ ಮದುವೆಗೆ ನೀವು ಹಣವನ್ನ ಕೂಡ ಪಡ್ಕೊಳ್ಬಹುದು. ನಿಮ್ಮ ಮಕ್ಕಳದ್ದು ಇಬ್ಬರದು ಕೂಡ ಮದುವೆ ಮಾಡ್ತಾ ಇದೀವಿ ಅಂತ ಅನ್ಕೊಳ್ಳಿ. ಸೊ ಅವ್ರಿಗೆ ಒಬ್ಬರಿಗೆ 60,000, ಇನ್ನೊಬ್ಬರಿಗೆ 60,000, ಟೋಟಲಿ 2 ಸಾರಿ ನೀವು ಯೂಸ್ ಅನ್ನ ಮಾಡ್ಕೊಳ್ಬಹುದು ನಿಮ್ಮ ಆ ಲೇಬರ್ ಕಾರ್ಡ್ ಮೇಲೆ. 2,000, 60,000 2 ಸಾರಿ ನೀವು ಯೂಸ್ ಮಾಡ್ಕೊಳ್ಬಹುದು. ಸೊ ಹಾಗಾದ್ರೆ ನೀವು ಯಾರಾದ್ರೂ ನಿಮ್ಮ ಮಕ್ಕಳ ಮದುವೆ ಮಾಡ್ತಾ ಇದ್ರೆ ಅಥವಾ ನಿಮ್ಮ ಮದುವೆ ಕೂಡ ಆಗ್ತಾ ಇದ್ರೆ ಕರೆಕ್ಟ್ ಆಗಿ ನೀವು ಡೇಟ್ಸ್ ಅನ್ನ ತಲೆಯಲ್ಲಿ ಇಟ್ಕೊಳ್ಬೇಕಾಗತ್ತೆ. ನೀವು 1 ವರ್ಷದಲ್ಲಿ ಮದುವೆ ಆಗಿರ್ತೀರಿ, 1 ವರ್ಷದಲ್ಲಿ ನೀವು ಲೇಬರ್ ಕಾರ್ಡ್ ಅನ್ನ ಪಡ್ಕೊಳ್ತೀರಿ. ಅದ ತಕ್ಷಣ ನೀವು ಮದುವೆ ಆಗಿರ್ತೀರ ಅಂತ ಅನ್ಕೊಳ್ಳಿ. ತದನಂತರ 6 ತಿಂಗಳ ಒಳಗಾಗಿ ಒಟ್ಟಾರೆ ನಿಮ್ಮ ಹತ್ರ ಲೇಬರ್ ಕಾರ್ಡ್ ಇದ್ರೆ ಅರ್ಜಿಯನ್ನ ಸಲ್ಲಿಸಬಹುದಾಗಿ ನೀವು ಹಣವನ್ನ ಪಡ್ಕೊಳ್ಬಹುದಾಗಿರುತ್ತೆ. ಹಾಗಾದ್ರೆ ಇಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು, ಅದಕ್ಕೆ ಡಾಕ್ಯುಮೆಂಟ್ಸ್ ಏನ್ ಬೇಕಂತ ಹೇಳೋದಾದ್ರೆ, ಮೊದಲನೇದಾಗಿ ಲೇಬರ್ ಕಾರ್ಡ್ ಬೇಕಾಗತ್ತೆ. ಅದನ್ನ ಕಾರ್ಡ್ ನೀವು ಮಾಡಿಸಿರ್ತೀರಾ ಅಂತ ಅನ್ಕೊಳ್ಳಿ. ಅದನ್ನ ಹೇಗೆ ಮಾಡಿಸ್ಕೊಳ್ಳೋದು ಒಬ್ಬೊಬ್ಬರಿಗೆ ಗೊತ್ತಿರಲ್ಲ, ಅದನ್ನ ಕೂಡ ಹೇಳ್ತೀನಿ. ಇನ್ನು ಉದ್ಯೋಗ ಪ್ರಮಾಣ ಪತ್ರ ಬೇಕಾಗತ್ತೆ, ನೀವು ಉದ್ಯೋಗ ಮಾಡ್ತಾ ಇದ್ರಿ ಅಂತ ಹೇಳ್ಬಿಟ್ಟು. ಲೇಬರ್ ಕಾರ್ಡ್ ಅಂದ್ರೆ ಗೊತ್ತಾಯ್ತಲ್ವಾ, ಒಂದು ಬಿಲ್ಡಿಂಗ್ ನಲ್ಲಿ ಯಾರ್ಯಾರು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರ್ತೀರಿ. ಈಗ ನೋಡಿ, ಗೌಂಡಿತನ ಆಗಿರ್ಲಿ, ಸೆಂಟ್ರಿಂಗ್ ಆಗಿರ್ಲಿ, ಪೇಂಟಿಂಗ್ ಆಗಿರ್ಲಿ, ಗಿರ್ಲ್ ವರ್ಕ್ ಆಗಿರ್ಲಿ, ಅಥವಾ ಅದೇ ರೀತಿಯಾಗಿ ಪರ್ಸಿ ವರ್ಕ್ ಆಗಿರ್ಲಿ, ಈ ರೀತಿ ಸಾಕಷ್ಟು ಜನ ಬೇರೆ ಬೇರೆ ಕ್ಯಾಟಗರೀಸ್ ದವ್ರು ಬರ್ತೀರಿ. ಒಬ್ಬೊಬ್ರು ಈಗ ಒಂದು ಬಾಗಿಲ್ ಕುಣಿಸ್ತೀರಿ, ಬಡಿಗೆತನ ಮಾಡ್ತಿರ್ತೀರಿ, ಹೀಗೆ ಸಾಕಷ್ಟು ಕೆಲಸಗಾರ ಇರ್ತೀರಿ, ಪ್ಲಂಬಿಂಗ್ ದವ್ರು ಇರ್ತೀರಿ. ಇಂತಹ ಎಲ್ಲ ಕಾರ್ಮಿಕರು ಈ ಒಂದು ಕಟ್ಟಡ ಕಾರ್ಮಿಕರಲ್ಲಿ ನೀವು ಲೇಬರ್ ಕಾರ್ಡ್ ಅನ್ನ ಪಡ್ಕೊಂಡು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಿಕೊಂಡು ಹಣವನ್ನ ಪಡ್ಕೊಳ್ಬಹುದು. ಇದೇ ರೀತಿ ಸಾಕಷ್ಟು ಯೋಜನೆಗಳಲ್ಲಿ ಲೇಬರ್ ಕಾರ್ಡ್ ಮೇಲೆ ಇದಾವೆ. ಎಲ್ಲವನ್ನ ತಿಳ್ಕೊಂಡ್ರೆ ನಿಮ್ಗೆ ಗೊತ್ತಾಗತ್ತೆ. ಸದ್ಯಕ್ಕೆ ನಾನು ಇದ್ರ ಬಗ್ಗೆ ಅಷ್ಟೇ ಸಪರೇಟ್ ಆಗಿ ತಿಳಿಸ್ತಾ ಇದ್ದೀನಿ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ಬಿಡಿ. ಸೊ ಬೇರೆ ಬೇರೆ ಯೋಜನೆಗಳನ್ನು ಕೂಡ ತಿಳಿಸ್ತಾ ಇರ್ತೀವಿ. ಇನ್ನು ಬ್ಯಾಂಕ್ ಖಾತೆ ಬೇಕಾಗತ್ತೆ ನಿಮ್ಗೆ, ಮೊಬೈಲ್ ಸಂಖ್ಯೆ ಕೂಡ ಅದಕ್ಕೆ ಲಿಂಕ್ ಆಗಿರ್ಬೇಕಾಗತ್ತೆ. ಆ ಬ್ಯಾಂಕ್ ಖಾತೆ ನಿಮ್ದು ಮತ್ತೆ ಕಂಟಿನ್ಯೂಸ್ ಆಗಿ ಚಾಲ್ತಿ ಇದೆಯಲ್ಲ ನೋಡ್ಕೊಳ್ಳಿ, ಅದು ಬಂದ್ ಬಿದ್ದಿರಬಹುದು. ಬಹಳ ದಿವಸ ಆಯ್ತು ನೀವು ಟ್ರಾನ್ಸಾಕ್ಷನ್ ಮಾಡಿಸಿಲ್ಲಪ್ಪ ಅಂದ್ರೆ ಒಂದು ಅಕೌಂಟ್ಸ್ ಡೆಡ್ ಅಕೌಂಟ್ ಆಗಿರುತ್ತೆ, ಅವಾಗ ಅಮೌಂಟ್ ಬರೋದಿಲ್ಲ. ಇನ್ನು ವಿವಾಹ ಪ್ರಮಾಣ ಪತ್ರ ಬೇಕಾಗತ್ತೆ, ಮ್ಯಾರೇಜ್ ಸರ್ಟಿಫಿಕೇಟ್, ಅವಾಗಲೇ ಹೇಳಿದಿನಲ್ಲ, ಅದು 6 ತಿಂಗಳ ಒಳಗಾಗಿ ನೀವು ಅರ್ಜಿ ಸಲ್ಲಿಸಬೇಕಂತ. ಇನ್ನು ಮದುವೆ ಆಮಂತ್ರಣ ಪತ್ರ, ಮದುವೆ ಕಾರ್ಡ್ ಬೇಕಾಗತ್ತೆ. ನೀವು ಮದುವೆಕ್ಕಿಂತ ಮುಂಚೆ ಕಾರ್ಡ್ ಅನ್ನ ಮಾಡಿಸಿರ್ತೀರಿ, ಸೊ ಅವಾಗ ಆ ಒಂದು ಕಾರ್ಡ್ ಅನ್ನು ಕೂಡ ಬೇಕಾಗತ್ತೆ. ಇನ್ನು ಕರ್ನಾಟಕ ರಾಜ್ಯ ಹೊರಗೆ ಮದುವೆ ಆಗಿದ್ರೆ ಅಫಿಡೇವಿಟ್ ಬೇಕಾಗತ್ತೆ. ಏನಾದ್ರೂ ಕರ್ನಾಟಕ ರಾಜ್ಯದ ಹೊರಗಿನ ರಾಜ್ಯದಲ್ಲಿ ನೀವು ಮದುವೆ ಆಗಿದ್ರೆ ಅಫಿಡೇವಿಟ್ ಬೇಕಾಗತ್ತೆ. ಇನ್ನು ಪಡಿತರ ಚೀಟಿ, ರೇಷನ್ ಕಾರ್ಡ್ ಬೇಕಾಗತ್ತೆ. ಸೊ ನಿಮ್ಮ ಒಂದು ಮನೆಯಲ್ಲಿ ಇರ್ತಕ್ಕಂತಹ ರೇಷನ್ ಕಾರ್ಡ್ ಅನ್ನು ತೆಗೆದುಕೊಳ್ಳಿ. ಇನ್ನು ಮದುವೆಯಾದ 6 ತಿಂಗಳ ಒಳಗಾಗಿ ಅರ್ಜಿ ಸಲ್ಲಿಸಬೇಕು, ನಾನು ಮುಂಚೆನೆ ಹೇಳಿದಿನಿ. ಸೊ ಇದು ಬಹಳ ಮುಖ್ಯವಾದದ್ದು. ಮದುವೆ ಏನ್ ರಿಜಿಸ್ಟರ್ ಆಗ್ತಿರಲ್ಲ ನೀವು,
ಈಗ ನೀವು ವಿಧಾನಸೌಧಗಳಲ್ಲಾಗಿರ್ಲಿ ತಹಶೀಲ್ದಾರ್ ಆಫೀಸ್ಗಳಲ್ಲಿ ಟೋಟಲಿ ಹೇಳ್ತಾ ಇದೀನಿ. ನೀವು ರಿಜಿಸ್ಟರ್ ಆಫೀಸ್ ರಿಜಿಸ್ಟರ್ ಆಗ್ತೀರಾ, ಆದ ತಕ್ಷಣ 6 ತಿಂಗಳ ಒಳಗಾಗಿ ನೀವು ಅರ್ಜಿಯನ್ನ ಸಲ್ಲಿಸಬೇಕು. ಲೇಬರ್ ಕಾರ್ಡ್ 1 ವರ್ಷ ಆಗಿರ್ಬೇಕು ಮಾಡಿಸಿ. ನೆಕ್ಸ್ಟ್ ಈ ಒಂದು 6 ತಿಂಗಳ ಒಳಗಾಗಿ ಅರ್ಜಿಯನ್ನ ಸಲ್ಲಿಸಬಹುದಾಗಿರತ್ತೆ. ನೀವು ಯಾರು ಅರ್ಜಿಯನ್ನ ಸಲ್ಲಿಸೋರಿರ್ತೀರಿ ಅಲ್ಲಿರುವಂತಹ ಒಂದು ಅಧಿಕಾರಿಗಳಿಗೆ ಕೇಳಿ, ನಿಮಗೆ ಗೊತ್ತಾಗುತ್ತೆ, ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಇನ್ನು ಲೇಬರ್ ಕಾರ್ಡ್ ಮಾಡಿಸಿ 1 ವರ್ಷ ಆಗಿರ್ಬೇಕಂತ ಹೇಳಿದ್ದೀನಿ. ಇನ್ನು ಈ ಒಂದು ಲೇಬರ್ ಕಾರ್ಡ್ಗೆ ಅರ್ಜಿಯನ್ನ ಎಲ್ಲಿ ಸಲ್ಲಿಸೋದು ಮತ್ತೆ ಈ ಒಂದು ಮದುವೆ ಸಹಾಯಧನವನ್ನ ಪಡಿಲಿಕ್ಕೆ ನಾವು ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬಹುದು? ನೀವು ಕಟ್ಟಡ ಕಾರ್ಮಿಕ ಇಲಾಖೆಗೆ ಹೋಗಿ ಭೇಟಿ ಕೊಡಬೇಕು. ಅಲ್ಲಿ ನಿಮ್ಗೆ ಎಲ್ಲ ಹೆಚ್ಚಿನ ಮಾಹಿತಿನ ತಿಳಿಸ್ತಾರೆ, ಅರ್ಜಿ ಸಲ್ಲಿಸ್ಕೊಳ್ತಾರೆ. ಅಥವಾ ನೀವು ಮತ್ತೆ ತಹಶೀಲ್ದಾರ್ ಆಫೀಸ್ಗಳಲ್ಲಿನೇ ಅರ್ಜಿಯನ್ನ ಇದಕ್ಕೂ ಕೂಡ ಸಲ್ಲಿಸಬಹುದಾಗಿರತ್ತೆ. ಓಕೆನಾ? ಸೊ ಎರಡೂ ಕಡೆ ನಡೆಯುತ್ತೆ. ಇನ್ನು ಈ ಒಂದು ಲೇಬರ್ ಕಾರ್ಡ್ಗೆ ಆಲ್ರೆಡಿ ಬಹಳಷ್ಟು ಜನ ಮಾಡಿಸ್ಕೊಂಡಿರ್ತೀರಿ ಆಲ್ರೆಡಿ, ಹೌದಲ್ವಾ? ಸೊ ಇನ್ನು ನಾನು ಕೂಡ ಒಂದ್ ಸ್ವಲ್ಪ ನಿಮ್ಗೆ ಕ್ಲೂ ಕೊಡ್ತೀನಿ. ನೀವು ಒಬ್ಬ ಕಾಂಟ್ರಾಕ್ಟರ್ ಅವ್ರ ಹತ್ರ ಕೂಡ ಸಿಗ್ನೇಚರ್ ಮಾಡಿಸ್ಕೊಳ್ಬೇಕಾಗತ್ತೆ, ಇಂಜಿನಿಯರ್ ಹತ್ರ. ಸೊ ಆಗ ನಿಮ್ಗೆ ಲೇಬರ್ ಕಾರ್ಡ್ ಸಿಗತ್ತೆ. ನಿಮ್ಮ ಹತ್ರ ಇರುವಂತಹ ಆಧಾರ್ ಕಾರ್ಡ್ ಆಗಿರ್ಲಿ, ಬ್ಯಾಂಕ್ ಪಾಸ್ಬುಕ್ ಆಗಿರ್ಲಿ, ನಿಮ್ಮ ಡಾಕ್ಯುಮೆಂಟ್ಸ್ ಗಳನ್ನ ಲಿಂಕ್ ಮಾಡಿಸ್ಕೊಳ್ಬೇಕು, ಪ್ಯಾನ್ ಕಾರ್ಡ್ದು. ಸೊ ಅವಾಗ ನಿಮ್ಗೆ ಲೇಬರ್ ಕಾರ್ಡ್ ಕೊಡ್ತಾರೆ. ನೀವು ಕೆಲಸ ಮಾಡ್ತಾ ಇದ್ರಿ ಅನ್ನುವಂಥದ್ದು ಪ್ರಮಾಣ ಪತ್ರ ಕೂಡ ಬೇಕಾಗತ್ತೆ. ಅವಾಗ ನಿಮ್ಗೆ ಡೆಫಿನೆಟ್ಲಿ ನೀವು ಇದೇ ಕೆಲಸ ಮಾಡ್ತೀರಿ ಅನ್ನುವಂಥದ್ದು ಅವ್ರಿಗೂ ಕೂಡ ಗೊತ್ತಿರುತ್ತೆ. ಅವಾಗ ನಿಮ್ಗೆ ಈ ಒಂದು ಲೇಬರ್ ಕಾರ್ಡ್ ಸಿಗತ್ತೆ. ಸೊ ಲೇಬರ್ ಕಾರ್ಡ್ ಸಿಕ್ಕರೆ ಇವೆಲ್ಲ ಯೋಜನೆಗಳು ಇದಷ್ಟೇ ಅಲ್ಲ, ಸಾಕಷ್ಟು ಯೋಜನೆಗಳಿದಾವೆ. ಸೊ ಗರ್ಭಿಣಿ ಮಹಿಳೆಯರಿಗೆ ಇದಾವೆ, ವಿಧವಾ ಮಹಿಳೆಯರಿಗೆ ಇದಾವೆ, ಸಾಕಷ್ಟು ಯೋಜನೆಗಳು ಈ ಲೇಬರ್ ಕಾರ್ಡ್ ಮೇಲೆ ಇದಾವೆ. ಸೊ ನಾವು ಹೇಗೆ ಅದನ್ನ ಹೇಗೆ ತೆಗಿತಾ ಹೋಗ್ತೀವಿ, ಹಾಗಾಗ ಒಂದಾದ್ಮೇಲೆ ಒಂದು ಯೋಜನೆಗಳು ಸಿಗ್ತಾ ಇರ್ತದೆ. ಆಕ್ಸಿಡೆಂಟ್ ಆದ್ರೂ ಸಹಿತ 5 ಲಕ್ಷದವರೆಗೂ ಕೂಡ ನಿಮ್ಗೆ ಸಹಾಯಧನ ಇದೆ. ಏನಾದ್ರೂ ಅಲ್ಲಿ ಆಕ್ಸಿಡೆಂಟ್ ಅಲ್ಲಿ ಸಾವನ್ನಪ್ಪಿದ್ರೆ, ಏನಾದ್ರೂ ಶಾಶ್ವತವಾಗಿ ಡ್ಯಾಮೇಜ್ ಆಗಿದ್ದೆ ಆದ್ರೆ ಅವರಿಗೆ ಏನಾಗುತ್ತೆ 2 ಲಕ್ಷ ರೂಪಾಯಿ ಶಾಶ್ವತ ಸಹಾಯಧನ ಕೂಡ ಕೊಡ್ತಾರೆ. ಯಾಕಂದ್ರೆ ಶಾಶ್ವತವಾಗಿ ಕೈಯನ್ನ ಕಳ್ಕೊಂಡಿರ್ತಾರೆ, ಒಬ್ಬೊಬ್ರು ಕಾಲನ್ನ ಕಳ್ಕೊಂಡಿರ್ತಾರೆ. ಈ ರೀತಿ ಏನಾದ್ರೂ ಪ್ರಾಬ್ಲಮ್ ಆದ್ರೆ 2 ಲಕ್ಷ ರೂಪಾಯಿ ಹಣ ಸಿಗುತ್ತೆ. ಈ ರೀತಿ ಸಾಕಷ್ಟು ವೈದ್ಯಕೀಯವಾಗಿಯೂ ಕೂಡ ಸಹಾಯಧನ ಇರುತ್ತೆ. ಸೊ ಎಲ್ಲ ಯೋಜನೆಗಳನ್ನ ನಾನು ಮುಂದಿನ ದಿನಗಳಲ್ಲಿ ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ಬರು ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಇನ್ನು ಈ ಒಂದು ಯೋಜನೆಯ ಬಗ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿ ಮೆಸೇಜ್ ಮಾಡಿ, ನಾನು ಡೆಫಿನೆಟ್ಲಿ ನಿಮಗೆ ರಿಪ್ಲೈ ಕೊಡ್ತೀನಿ. ಇಷ್ಟು ಅಪ್ಡೇಟ್ ನಿಮಗೆ ಸಿಕ್ಕಿದ್ರೆ ನೆಕ್ಸ್ಟ್ ಮಾಹಿತಿ ಅಲ್ಲಿ ಸಿಗೋಣ. ಫ್ರೆಂಡ್ಸ್.